ಹೈಕಮಾಂಡ್ ಬಿಟ್ಟು ಯಾರೇ ಹೇಳಿದ್ರು ಗಣನೆ ತಗೋಬೇಡಿ ಅಂತ ಒಂದನೇದು. ಎರಡನೇದು, ಅದ್ರ ಮೇಲೂ ನಾನು ಹೇಳಿದ್ರು ಸ್ವಲ್ಪ ಗಣನೆ ತಾಳ್ರಿ, ಯಾಕೆಂದರೆ ಮುಖ್ಯಮಂತ್ರಿ ಆಗಿ ನಂದೊಂದು ಓಟ್ ಇದೆ, ಯಾಕೆಂದರೆ ಸಿದ್ದರಾಮಯ್ಯ ಓಟ್ ಇಲ್ಲ. ಹಾಗಾಗಿ ನೀವು ಯಾವುದೊಂದು ಗಣನೆ ತಗೋಬೇಕು, ಯಾವ್ದು ಗಣನೆ ತಗೋರು ತಾವು ಮಾಧ್ಯಮದವರು ಡಿಕ್ಲೇರ್ ಮಾಡಬೇಕು. ಮೆಸೇಜ್ ಸಿಕ್ಕಿದೆ, 2 ವರ್ಷ ಒಪ್ಪಂದ ಆಗಿರೋದು ಸತ್ಯ, ಸಿದ್ದರಾಮಯ್ಯ ಸಾಹೇಬರು ಮಾತು ಕೊಟ್ಟಿದ್ದಾರೆ ಅನ್ನೋದು ನನಗೆಲ್ಲೋ ಒಂದು ಕಡೆ ಪ್ರಯತ್ನವೂ ವಿಫಲ ಆಗಲ್ಲ, ಪ್ರಾರ್ಥನೆಯೂ ವಿಫಲ ಆಗಲ್ಲ, ಒಳ್ಳೇದಾಗ್ತದೆ. ಡೇ ಒನ್ನಿಂದ ಅವರ ಅನುಯಾಯಿ, ಅವ್ರ ಫಾಲೋವರ್ಸ್, ಅವರು ಒಳ್ಳೆಯದನ್ನೇ ಬಯಸೋನು. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರಲ್ಲಿ ಮೊದಲಿಗೆ ನಾನೇ ಮಾಧ್ಯಮದಲ್ಲಿ ಮೊದಲನೇ ದಿನವೇ ಪ್ರಮಾಣ ವಚನ ಅವರ ಹೆಸರು ತಗೊಂಡಿದ್ದೀನಿ. ನಮ್ಮಂಥ ಯುವಕರನ್ನ ಇವತ್ತು ಪಕ್ಷದಲ್ಲಿ ಮುನ್ನೆಲೆಗೆ ತಂದು ಶಾಸಕನಾಗಿ ಮಾಡಿದ್ದಾರೆ, ಅಂಥವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಯಸಿದ್ರೆ ತಪ್ಪೇನಿಲ್ಲ. ಅವರು 139 ಜನ ಶಾಸಕರು ಬಲನ್ನು ಡಿ ಕೆ ಶಿವಕುಮಾರ್ ಪರವಾಗಿದೆ. ಅದರಲ್ಲಿ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆನೇ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ನಾನು ಹೇಳಿದ್ಮೇಲೆ ಏನಾರು ಹೇಳಲಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ, ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ? ಸಿದ್ದರಾಮಯ್ಯ ಪದೇ ಪದೇ ಮಾಧ್ಯಮಗಳಲ್ಲಿ ಬಂದು ಮಾತಾಡಿದ ಸಂದರ್ಭದಲ್ಲಿ ಹೈಕಮಾಂಡ್ ಗಮನ ಹರಿಸ್ಬೇಕು. ನೀವು ಕೇಳಿದ್ರಿ ಮುಖ್ಯಮಂತ್ರಿ ಮಗ ಅಂತ ಕೊಡ್ತಿಲ್ಲ ಅಂತೇಳಿ, ಮುಖ್ಯಮಂತ್ರಿ ಮಗ ಅಂತ ನಮ್ಮಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅಂತ ಮಂತ್ರಿನೇ ತೆಗೆದ ಮೇಲೆ ಮುಖ್ಯಮಂತ್ರಿ ಮಗಂದೇನು ಲೆಕ್ಕಕ್ಕೆ ತಾಳೋದಿಲ್ಲ. ಸಂದರ್ಭ ಬರ್ತದೆ, ಹೈಕಮಾಂಡ್ ಎಲ್ಲದನ್ನು ಏನಾದ್ರು ಒಂದು ವಾರ ಹಿಂದೆ ತಾಳಲಿಲ್ಲ ಅಂದರೆ ಏನಾದ್ರು ಒಂದು ತೀರ್ಮಾನ ಮಾಡಬೇಕಾಗ್ತದೆ. ನೀವು ವಿಶೇಷವಾಗಿ ಸಂಕಲ್ಪ ಮಾಡಿದ್ದೀನಿ, ಇಲ್ಲ ಇದೆ ಹೇಳೋದನ್ನ ತೋರಿಸಿದೆ ನಿಮಗೆ, ಒಂದು ಇದನ್ನು ವ್ರತನೂ ಮಾಡ್ತಾ ಇದ್ದೀನಿ ಅಂತೇಳಿ ಮಾಡ್ತೀನಿ. ನಮಗೆ ಒಳ್ಳೇದಾಗಬೇಕು, ಒಳ್ಳೆ ನಾಡಿಗೆ ಒಳ್ಳೇದಾಗಬೇಕು, ನಮಗೆ ಕಾನ್ಸ್ಟಿಟ್ಯೂನ್ಸಿ ಒಳ್ಳೇದಾಗಬೇಕು, ನಮಗೆ ಬಯಸ್ತಾರೆ ಒಳ್ಳೇದಾಗಬೇಕು, ಏನಾದ್ರು ಒಂದು ಮಾಡಲೇಬೇಕಾಗ್ತದೆ. ಯಾಕಂದ್ರೆ ದೈವ ಬಲ ನಂಬರ್ ನಾವು ಅಸಮರ್ಥ ಅಲ್ಲ. ಮೇಲಿನ ಮೇಲೆ ಚುನಾವಣೆಗಳು ಬರ್ತಿದೆ, ಮೇಲಿನ ಮೇಲೆ ಬೇರೆ ಬೇರೆ ಕಾರ್ಯ ಒತ್ತಡದಲ್ಲಿ ಹೈಕಮಾಂಡ್ ಇದೆ. ಆದರೂ ಸಹ ಅದ್ರ ಮಧ್ಯದಲ್ಲಿ ಇದನ್ನು ಪರಿಗಣಿಸಿ ಮೊದಲನೇ ಆದ್ಯತೆಯಲ್ಲಿ ಬಗೆಹರಿಸಿದ್ರು ಉತ್ತಮ. ಅಲ್ಲ, ರಾಜಕೀಯ ವಲಯದಲ್ಲಿ ಹೆಂಗೆ ಚರ್ಚೆ ಆಗ್ತಾ ಇದೆ, ಸಿದ್ದರಾಮಯ್ಯ ಹೈಕಮಾಂಡ್ಗೆ ಅನಿವಾರ್ಯ, ಡಿ ಕೆ ಶಿವಕುಮಾರ್ ಅವರು ಅಸಹಾಯಕರಾಗಿದ್ದಾರೆ. ಪ್ರತಿಯೊಬ್ಬ ಕಾರ್ಯಕರ್ತರು ಹೈಕಮಾಂಡಿಗೆ ಅನಿವಾರ್ಯ. ಆದರೆ ಪಕ್ಷಕ್ಕಿಂತ ದೊಡ್ಡ ಯಾವ ವ್ಯಕ್ತಿ ಇಲ್ಲ, ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವರು ಯಾರಿಲ್ಲ. ತಮ್ಗೆ ಗೊತ್ತಿದೆ, ರಾಜಣ್ಣ ಒಂದು ಹೈಕಮಾಂಡ್ ಇರೋದು ಸ್ಟೇಟ್ಮೆಂಟ್ ಕೊಟ್ಟಾಗ ರಾತ್ರಿ ಸ್ಟೇಟ್ಮೆಂಟ್ ಬೆಳಗ್ಗೆ ಸಸ್ಪೆಂಡ್ ವಜಾ ಮಾಡೋದು ಮಂತ್ರಿ ಸರ್ ಅಂತ ಹೈಕಮಾಂಡು ಕಾಂಗ್ರೆಸ್ನಲ್ಲಿ ಮಾತಾಡ್ತಾರೆ. BJP ಎಷ್ಟು ಬಂಡ ಇದೆ, ಕಿತ್ತಾಡ್ತಾರೆ, ವಿಧಾನಸೌಧದಲ್ಲಿ ಕಿತ್ತಾಡ್ತಾರೆ. ವಿರೋಧ ಪಕ್ಷ ನಾಯಕ ಅಶೋಕ್ ಮಾಡಿರ್ತಾರೆ, ಅಶೋಕ್ ಮಾತಾಡೋದೇ ಕಡಿಮೆ, ಬೇರೆ ಬೇರೆ ಎದ್ದೆದ್ದು ಮಾತಾಡ್ತಾರೆ. ಅಲ್ಲಿಲ್ಲ ಹೋಗ್ಬಿಟ್ಟು, ನಮ್ಮಲ್ಲಿರೋದೇ ಹೋಗ್ಬಿಟ್ಟು. ಸಿದ್ದರಾಮಯ್ಯ ಹಿಂಗೆ ಒಂದ್ಸರಿ ತಿರುಗಿದ್ರೆ, ಡಿ ಕೆ ಸಾಹೇಬ್ರು ಒಂದ್ಸರಿ ಹಿಂಗೆ ತಿರುಗಿದ್ರೆ ಯಾರೋ MLAಗಳು ಎದಳಲ್ಲ ಕೂತಂತೀವಿ. ಅದು ನಮ್ಮ ಡಿ ಕೆ ಸಾಹೇಬ್ರ ಗೌರವ ಹೈಕಮಾಂಡ್ ಅಂತ. ಈಗ ಪ್ರತಿ ಬಾರಿ ಮಾಧ್ಯಮದಲ್ಲಿ ಬಂದು ಪಾರ್ಟಿ ಡ್ಯಾಮೇಜ್ ಆಗೋಂಥ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಒಂದೇ ಪಾರ್ಟಿ ಡ್ಯಾಮೇಜ್ ಆಗೋದನ್ನ ನಮಗೆ ಹೈಕಮಾಂಡ್ ಬೇರೆ ಇದೆ. ಡಿ ಕೆ ಸಾಹೇಬ್ರ ಹೈಕಮಾಂಡ್ ಸಿದ್ದರಾಮಯ್ಯ ಯತೀಂದ್ರ ಅವರು ಇರ್ಬೋದು, ನಮ್ಮ ಹೈಕಮಾಂಡ್ ದೆಹಲಿಯಲ್ಲಿದೆ, ಖರ್ಗೆಜಿ ಇದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕೆಲಸ ಆಗಿದೆ ಆಗಿಲ್ಲ ಅನ್ನೋ ನೀವು ತೋರಿಸಿದ್ರೆ, ಆಗಿದೆ ಅಂತ ತೋರಿಸಿದ್ರೆ ಜನರು ಮೆಚ್ತಾರೆ, ಆಗಿಲ್ಲ ಅಂತ ತೋರಿಸಿದ್ರೆ ಹೈಕಮಾಂಡ್ ಅನ್ನೋದನ್ನ ಕೊಡ್ತದೆ. ಈ ಕಡೆ ಹೋಗೋಣ ನಾವು, ನೀವು ಒಂದು ಉತ್ತಮವಾದ ಕಡೆ ಹೋದ್ರೆ ಒಳ್ಳೆಯದು. ಮಾನ್ಯ ಹೈಕಮಾಂಡಿಗೆ ಮನವಿ ಮಾಡ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, KPC ಅಧ್ಯಕ್ಷರಿಗೂ ಮನವಿ ಮಾಡ್ತೀನಿ. ಇದೇನು 2.5 ವರ್ಷ ಅನ್ನೋ ಚರ್ಚೆ ಸ್ಟಾರ್ಟಿಂಗಿಂದ ನಡೀತಾ ಇದೆ. 2 ವರ್ಷ ಆಗಿ ಅದ್ರ ಮೇಲೆ ಎಲ್ಲ ರೀತಿಯ ಬೆಳವಣಿಗೆಗಳಾಗಿದ್ದಾವೆ. ಇದ್ರ ಮೇಲೂ ಅದನ್ನು ಮುಂದುವರ್ಸೋದು ಉತ್ತಮ ಅಲ್ಲ. ಯಾರು 2.5 ವರ್ಷ ಇವರೇ ಮುಂದುವರಿತಾರೆ, ನಾವು ಯಾರೂ ಮಾತು ಕೊಟ್ಟಿಲ್ಲ, ನಾನು ಯಾರಿಗೂ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಸಾಹೇಬ್ರಾದ್ರೆ ಹೇಳಿ, ಇಲ್ಲ ಹೈಕಮಾಂಡ್ ನಾವು ಯಾವುದೇ ರೀತಿಯ ಒಪ್ಪಂದ ಮಾಡಿಲ್ಲ. 2.5 ವರ್ಷ 5 ವರ್ಷ ಇವರೇ ಶಾಸಕಾಂಗ ಸಭೆ ನಾಯಕರು ಅನ್ನೋದು ಸ್ಪಷ್ಟಪಡಿಸ್ಬೇಕಂತ ಮನವಿ ಮಾಡಿ.